ನೀವು ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಕೆಎಸ್ಆರ್ಟಿಸಿ ನೌಕರರಿಗೆ ವಂಚನೆ, 15 ವರ್ಷಗಳ ವ್ಯವಹಾರಕ್ಕೆ ಸಿಗದ ಮುಕ್ತಿ, ಉನ್ನತ ಮಟ್ಟದ ತನಿಖೆಗೆ ಒತ್ತಾಯ. ಗುಂಡಿ ಬಿದ್ದ ರಸ್ತೆ, ಎಚ್ಚೆತ್ತುಕೊಳ್ಳದ ಆಡಳಿತ, ರಸ್ತೆಗೆ ಗ್ರಾಮಸ್ಥರ ಕೈಯಲ್ಲೇ ಮಣ್ಣು ಮುಚ್ಚುವ ಕಾರ್ಯ, ಅಧಿಕಾರಿಗಳ ಮೌನಕ್ಕೆ ಗ್ರಾಮಸ್ಥರ ಆಕ್ರೋಶ. ಸಕಲೇಶಪುರದಲ್ಲಿ ಅಕ್ರಮ ಮರಳು ಸಾಗಾಟ, 3 ಪಿಕಪ್ ವಾಹನಗಳು ವಶ, 3 ವಿರುದ್ಧ ಕೇಸ್, ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಕಾರ್ಯಾಚರಣೆಗೆ ಪ್ರಶಂಸೆ. ಹಾಸನ ಜಿಲ್ಲಾ ಕಾರಾಗೃಹ ಎದುರು ಪುಡಿ ರೌಡಿಗಳ ಅಟ್ಟಹಾಸ, ಆಟೋ ಮೆಕ್ಯಾನಿಕ್ ಮೇಲೆ ಹಲ್ಲೆಗೆ ಯತ್ನ, ಪೊಲೀಸರನ್ನ ಕಂಡು ಪರಾರಿಯಾದ ರೌಡಿಗಳು. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಹಾಸನ ವಿಭಾಗದ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ 2010ರಿಂದ 2025ರ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಬೃಹತ್ ಆರ್ಥಿಕ ವ್ಯವಹಾರ ಮತ್ತೆ ಅಕ್ರಮಗಳ ವಿರುದ್ಧ ಸಂಘದ ಹಾಲಿ ಪದಾಧಿಕಾರಿಗಳು ಹಾಗೂ ಸದಸ್ಯರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂಘದ ಮಾಜಿ ಅಧ್ಯಕ್ಷ ಹೊನ್ನೇಗೌಡ ಅವರು ನೌಕರರ ಹಣವನ್ನ ದುರುಪಯೋಗಪಡಿಸಿಕೊಂಡಿದ್ದಾರೆ ಅಂತ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಇನ್ನು ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿರ್ತಕ್ಕಂಥ ಸಂಘದ ಅಧ್ಯಕ್ಷ ದೇವರಾಜ್ ನೇತೃತ್ವದ ತಂಡ ಮಾಜಿ ಅಧ್ಯಕ್ಷರ ಅವಧಿಯಲ್ಲಿ ನಡೆದಿರತಕ್ಕಂಥ ಅಕ್ರಮಗಳ ಬಗ್ಗೆ ದಾಖಲೆ ಸಹಿತ ಆರೋಪಗಳನ್ನ ಪಟ್ಟಿ ಮಾಡಿದ್ದಾರೆ. ಇನ್ನು ಬಿಕಾಟಿಹಳ್ಳಿಯ ಗದ್ದೆ ಬಯಲಿನಲ್ಲಿ 150 ಎಕರೆ ಜಮೀನಿನ ಪೈಕಿ ಕೇವಲ 11 ಎಕರೆಗೆ ಕರಾರು ಮಾಡಿಕೊಂಡು 50 ಎಕರೆಗೂ ಹೆಚ್ಚು ಜಮೀನು ಖರೀದಿಸುವುದಾಗಿ ನೌಕರರಿಗೆ ನಂಬಿಸಿ ಅದರಿಂದ ಸುಮಾರು 10 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಸಂಗ್ರಹಿಸಿ ವಂಚಿಸಲಾಗಿದೆ. ಲೇಔಟ್ ಸೂಪರ್ವೈಸಿಂಗ್ ಹೆಸರಿನಲ್ಲಿ ಕಾಂಟ್ರಾಕ್ಟರ್ ಒಬ್ಬರಿಗೆ 37 ಲಕ್ಷ ರೂಪಾಯಿಗಳನ್ನ ವೋಚರ್ ಇಲ್ಲದೆ ನೀಡಲಾಗಿದೆ. ಸ್ವತಃ ಕಾಂಟ್ರಾಕ್ಟರೇ ತನಗೆ ಹಣ ಬಂದಿಲ್ಲ ಅಂತ ಹೇಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಸಹಕಾರ ಕಾಯ್ದೆಯಡಿ ನಗರ ವ್ಯಾಪ್ತಿಯಲ್ಲಿ ಸ್ವಂತ ನಿವೇಶನ ಅಥವಾ ಮನೆ ಹೊಂದಿರಬಾರದು ಎಂಬ ನಿಯಮವಿದ್ರೂ ಕೂಡ ಮಾಜಿ ಅಧ್ಯಕ್ಷ ಹೊನ್ನೇಗೌಡ ಅವರು ನಿಯಮವನ್ನ ಮೀರಿ ನಿವೇಶನಗಳನ್ನು ತಮ್ಮ ಕುಟುಂಬದ ಹೆಸರಿನಲ್ಲಿ ಪಡ್ಕೊಂಡಿದ್ದಾರೆ. ಈ ಬಗ್ಗೆ ಸಿಐಡಿ ತನಿಖೆಗೆ ಒತ್ತಾಯಿಸಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ದೂರು ನೀಡಿಸಲಾಗಿದೆ. ಇನ್ನು ಮೈಸೂರು ಜಂಟಿ ನೋಂದಣಾಧಿಕಾರಿಗಳಾದ ಪ್ರಶಾಂತ್ ರೆಡ್ಡಿ ಅವರ ಹಂತದಲ್ಲಿ ತನಿಖೆ ಸ್ಥಗಿತಗೊಂಡಿದೆ. ಇನ್ನು ಕೂಡಲೇ ಸರ್ಕಾರ ಮಧ್ಯ ಪ್ರವೇಶಿಸಿ ಈ ಹಗರಣದ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನು ನಡೆಸಬೇಕು, ಮತ್ತೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸಂಘದ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ಗೃಹ ನಿರ್ಮಾಣ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದ ಹೊನ್ನೇಗೌಡರವರು ಮಾಡಿರ್ತಕ್ಕಂಥ ಹಲವಾರು ರೀತಿಯ ಅನ್ಯಾಯಗಳು ಅವ್ಯವಹಾರಗಳನ್ನ ಈಗ ತಮ್ಮ ಮುಂದೆ ತಿಳಿಸ್ಲಿಕ್ಕೆ ಇಲ್ಲಿ ಬಂದಿದ್ದೀವಿ. ತಮಗೆ ಸವಿಸ್ತಾರವಾಗಿ ತಮಗೆ ಒಂದು ಪತ್ರ ಎಲ್ಲ ಕೊಟ್ಟಿದ್ದೀವಿ. ಆದರೂ ಅದರ ಹೈಲೈಟ್ಸನ್ನು ನಾನು ಪತ್ರಿಕಾಗೋಷ್ಠಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಫಸ್ಟು ಸೊಸೈಟಿ ಬರೋ ಮೊದಲು ಅಂದರೆ 2010 ಇಸ್ವಿ ಹೊನ್ನೇಗೌಡ ಮೊದಲನೇ ಬಾರಿ ಲೇಔಟ್ಗೆ ಹೋದಾಗ ಅವ್ರು 25 ಎಕರೆ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಜನಗಳಿಗೆಲ್ಲ ಹೇಳಿ ಸುಮಾರು 5 ಲಕ್ಷದವರೆಗೆ ಮುಂಗಡ ಹಣ ಠೇವಣಿ ತಗೊಂಡು ಕೋಟ್ಯಾಂತರ ದುಡ್ಡು ಹಣ ಸಂಗ್ರಹ ಮಾಡಿದರು. ಆ ಸಂದರ್ಭದಲ್ಲಿ ಅವರು ಸಹ ನಮ್ಮ ADC ಸಂಘಟನೆ ಒಂದು ಬ್ಯಾನರ್ ಗೆದ್ದವರು ಆ ಟೀಮ್. ಆ ಸಂದರ್ಭದಲ್ಲಿ ನಾವು ಕಣಿಸಿದ್ವಿ ಏನು ಅಂತಂದರೆ ಒಂದು 11 ಚಿಲ್ಲರೆ ಎಕರೆನ ಒಬ್ಬ ವ್ಯಕ್ತಿಯಿಂದ ಖರೀದಿ ಮಾಡಿದರು. ಅದು 1 ಕುಂಟೆಗೆ 1,35,000 ರೂಪಾಯಿಗೆ ಖರೀದಿ ಮಾಡಿದ್ದು. ಅದನ್ನು 1.5 ಲಕ್ಷ ರೂಪಾಯಿ ಸೊಸೈಟಿಗೆ ರಿಜಿಸ್ಟರ್ ಮಾಡಿಸಿದ್ದಾರೆ. ಅಂದರೆ 15,000 ರೂಪಾಯಿ 1 ಕುಂಟೆಗೆ ಸೊಸೈಟಿ ಮೋಸ ಆಗಿತ್ತು. ಆ ವಿಷಯನ ಹಿಂದೆ ಕೂಡ ನಾವು ಹಿಂದೆ ಒಂದು ಸಲ ನಾವು ಗಮನಕ್ಕೆ ತಂದಿದ್ವಿ, ಜನರ ಬಳಿಯಲ್ಲೂ ಕೂಡ ನಾವು ತಂದಿದ್ವಿ. ಜೊತೆಗೆ ಲೇಔಟನ್ನು ಟೆಂಡ್ರು ಮಾಡಬೇಕಾದ್ರೆ ಬರೀ ಕೇವಲ 11 ಕೋಟಿಗೆ ಮಾತ್ರ ಟೆಂಡರ್ ಆಗಿದ್ದು. ಟೆಂಡರ್ ಆಗಿದ್ದು 11 ಕೋಟಿಗಾರ ಪೇಮೆಂಟ್ ಆಗಿರೋದು 21 ಕೋಟಿ. ಮುಂದುವರೆದ ಭಾಗವಾಗಿ ಯಾವುದೇ ಟೆಂಡರ್ ಕರೆದಿರಲಿಲ್ಲ. ಆಮೇಲೆ ಟೆಂಡ್ರನ್ನು ಕೂಡ 11 ಕೋಟಿ ಕರೆದದ್ದು ಕೂಡ ಏನು PWD ನಿಯಮಾನುಸಾರವಾಗಿ ಕ್ರಮಬದ್ಧವಾಗಿ ನಿಯಮಾನುಸಾರ ಕರೆದಿರಲಿಲ್ಲ. ಅವ್ರಿಗೆ ಬೇಕಾಬಿಟ್ಟೇ ನಡೆದಿತ್ತು. ಈಗ ಅದು ಸುಮಾರು 10 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಪೇಮೆಂಟ್ ಆಗಿದೆ. ಸಾಲದ ಕಾಮಗಾರಿನೂ ಕೂಡ ಪರಿಪೂರ್ಣ ಆಗಿಲ್ಲ, ರಸ್ತೆಗಳು ಪರಿಪೂರ್ಣ ಆಗಿಲ್ಲ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಹದಗೆಟ್ಟಿರುವ ಬೇಲೂರು ಬಿಕ್ಕೋಡು ಸಕಲೇಶಪುರ ಸಂಪರ್ಕ ರಸ್ತೆಯ ಗುಂಡಿಗಳನ್ನ ಮುಚ್ಚಲು ಸ್ವತಃ ಗ್ರಾಮಸ್ಥರೇ ಮುಂದಾಗಿರ್ತಕ್ಕಂಥ ಘಟನೆ ಬಿಕ್ಕೋಡು ಹೋಬಳಿಯ ಚಿಕ್ಕ ಬಿಕ್ಕೋಡಿನಲ್ಲಿ ನಡೆದಿರ್ತಕ್ಕಂಥದ್ದು. ಬೇಲೂರು ಬಿಕ್ಕೋಡು ಮತ್ತೆ ಸಕಲೇಶಪುರಕ್ಕೆ ಸಂಪರ್ಕ ಕಲ್ಪಿಸುವ ಈ ಮುಖ್ಯ ರಸ್ತೆ ಕಳೆದ ಹಲವು ವರ್ಷಗಳಿಂದ ಸಂಪೂರ್ಣ ಹದಗೆಟ್ಟಿತ್ತು.
ರಸ್ತೆಯ ತುಂಬಾ ದೊಡ್ಡ ಗಾತ್ರದ ಗುಂಡಿಗಳು ಬಿದ್ದಿದ್ದು, ಮಳೆಗಾಲದಲ್ಲಿ ಈ ಗುಂಡಿಗಳಲ್ಲಿ ನೀರು ನಿಂತು ಸಾರ್ವಜನಿಕರಿಗೆ, ದ್ವಿಚಕ್ರ ವಾಹನ ಸವಾರರಿಗೆ, ಶಾಲಾ ಮಕ್ಕಳಿಗೆ ಮತ್ತು ರೈತರಿಗೆ ನಿತ್ಯ ಸಂಕಷ್ಟವನ್ನ ಉಂಟು ಮಾಡ್ತಾ ಇತ್ತು. ಇನ್ನು ವಾಹನ ಸವಾರರು ಜೀವವನ್ನ ಕೈಲಿ ಹಿಡಿದು ಸಂಚರಿಸುವ ದುಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳಿಗೆ ರಸ್ತೆಯ ದುರಸ್ತಿಯ ಬಗ್ಗೆ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಚಿಕ್ಕಬಿಕ್ಕೋಡಿನ ಯುವಕರು ಸ್ವಯಂ ಪ್ರೇರಿತವಾಗಿ ಕೈಮರ ಬಳಿ ರಸ್ತೆಯ ಗುಂಡಿಗಳಿಗೆ ಮಣ್ಣು ಹಾಕಿ ತಾತ್ಕಾಲಿಕವಾಗಿ ಮುಚ್ಚುವ ಕಾರ್ಯವನ್ನು ಕೈಗೊಂಡಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿದ ಗ್ರಾಮದ ಯುವಕ ಗಣೇಶ್, ಬೇಲೂರಿನಿಂದ ಬಿಕ್ಕೋಡು, ಅರೇಹಳ್ಳಿ ಮೂಲಕ ಸಕಲೇಶಪುರಕ್ಕೆ ಸಂಪರ್ಕ ಕಲ್ಪಿಸುವ ಈ ಮುಖ್ಯ ರಸ್ತೆಯು ಗುಂಡಿಮಯ ಆಗೋಗ್ಬಿಟ್ಟಿದೆ. ಇದೇ ರಸ್ತೆಯಲ್ಲಿ ನಿತ್ಯ ಸಂಚರಿಸತಕ್ಕಂಥ ಅಧಿಕಾರಿಗಳಿಗೆ ಮತ್ತೆ ಜನಪ್ರತಿನಿಧಿಗಳಿಗೆ ರಸ್ತೆಯ ಶೋಚನೀಯ ಸ್ಥಿತಿ ಕಾಣಿಸ್ತಾ ಇಲ್ವಾ? ಜನಪ್ರತಿನಿಧಿಗಳ ಮೌನದಿಂದ ಬೇಸತ್ತು ಅನಿವಾರ್ಯವಾಗಿ ನಾವೇ ಕೈಲಾದಷ್ಟು ಮಣ್ಣು ಹಾಕಿ ಗುಂಡಿ ಮುಚ್ತಾ ಇದ್ದೀವಿ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ರೋಡು ಬೇಲೂರು ಟು ಸಕಲೇಶಪುರ ಮತ್ತು ಭಾಗ್ಯ ಮೇನ್ ರೋಡ್ ಇದು. ನಮ್ಮ ಟೈಮರ್ ಹತ್ರ ರೋಡ್ ಫುಲ್ ಗುಂಡೆ ಐತಿ. ಅದಕ್ಕೋಸ್ಕರ ನಾವೆಲ್ಲ ಗುಂಡಿ ಮಣ್ಣೆಲ್ಲ ಮುಚ್ಚಿದ್ದೀವಿ. ಇದನ್ನು ನೋಡಿದ್ರೆ ಸ್ವಲ್ಪ ಹುಡುಗರು ಸ್ವಲ್ಪ ಎಲ್ಲರಿಗೆ ಹೇಳ್ಬಿಟ್ಟು ಕ್ರಮ ತಗೋಬೇಕು, ಬಗೆ ತಗೋಬೇಕು ಅಂತ ಹೇಳ್ತಿದ್ದೀವಿ. ಸ್ವಲ್ಪ ಸಹಕರಿಸ್ಬೇಕು ರೋಡ್ ನಿರ್ಮಾಣಕ್ಕೆ. ಹೇಳೋದಂದರೆ ಇದೆ ಸ್ವಲ್ಪ ಸರ್, ಈ ರೋಡ್ ಬೇಲೂರು ಬರ್ಬೇಕಾದ್ರೆ ಫುಲ್ಲು ಗುಂಡಿ ಫುಲ್ಲು ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಸರ್ ರೋಡ್ ಮಾಡೋಕ್ಕೆ ಸ್ವಲ್ಪ ಆದಷ್ಟು ಕ್ರಮ ತಗೊಂಡು ಹೇಳ್ತಿದ್ದೀವಿ ಸರ್. ಅದಕ್ಕೆ ದಯವಿಟ್ಟು ಸ್ವಲ್ಪ ಎಲ್ಲ ಸಹಕರಿಸ್ಬೇಕು ಅಂತ ಹೇಳ್ತಿದ್ದೀವಿ. ರೋಡ್ ಮಾಡಬೇಕು ಅಂತ ಆದಷ್ಟು ಬೇಗ ರೋಡನ್ನು ಸ್ವಲ್ಪ ಕ್ಲಿಯರ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಸರ್ ಇಲ್ಲಿಂದ ಬೇಲೂರಿಂದ ಫುಲ್ ಹಾಳಾಗಿದೆ ರೋಡ್ ಇದು. ಸರ್ ಇದು ನಾನು ನೋಡಿ ಮಟ್ಟಿ ಸರ್ ಮೊದಲಿಂದ ರೋಡ್ ಹೆಂಗೆ ಇದ್ದಿದ್ದು ಫುಲ್ ಹಾಳಾಗಿದ್ದು. ಹಾಂ 3-4 ವರ್ಷದಿಂದ ಈಗ ಆಗಿದೆ. ಅದು ದಯವಿಟ್ಟು ಎಲ್ಲ ಸಹಕರಿಸ್ಬೇಕು. MLA ಅಂತ ಎಲ್ಲ ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಬೇಲೂರಿನ ಹೊರ ಅಷ್ಟೊಂದು ರೋಡ್ ಫುಲ್ ಆಗಿದೆ. ಸ್ವಲ್ಪ ಇವತ್ತು ಮಲಗಿದ್ದೀರಾ ಅಂತ ನನಗಂತ ಗೊತ್ತಿಲ್ಲ. ಸ್ವಲ್ಪ ಕಂಡುಬಿಟ್ಟು ನೋಡಬೇಕು ರಸ್ತೆ ಹೆಂಗಾಗಿದೆ ಅಂತ. ಸಕಲೇಶಪುರ ಪಟ್ಟಣದಲ್ಲಿ ರಾಜರೋಷವಾಗಿ ನಡೀತಾ ಇದ್ದಂತಹ ಅಕ್ರಮ ಮರಳು ದಂಧೆಯ ಮೇಲೆ ನಗರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಭರ್ಜರಿ ದಾಳಿಯನ್ನು ನಡೆಸಿದ್ದಾರೆ. ದಾಳಿಯ ವೇಳೆ ಅಕ್ರಮವಾಗಿ ಮರಳು ಸಾಗಿಸ್ತಾ ಇದ್ದಂತಹ 3 ಪಿಕಪ್ ವಾಹನಗಳನ್ನ ಮಾಲು ಸಮೇತ ವಶಪಡಿಸಿಕೊಳ್ಳಲಾಗಿದ್ದು, 3 ವಿರುದ್ಧ ಮೊಕದ್ದಮೆ ಕೂಡ ದಾಖಲಾಗಿದೆ. ಪಟ್ಟಣದ ಸಮೀಪದ ಹೆದ್ದಾರಿ ಸೇತುವೆಯ ಬಳಿ ಈ ಮರಳು ದಂಧೆಕೋರರು ರಾಜರೋಷವಾಗಿ ಮರಳು ಸಾಗಾಟಕ್ಕೆ ಮುಂದಾಗಿದ್ರು. ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಮತ್ತೆ ಅವರ ತಂಡ ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ದಾಳಿಯನ್ನು ನಡೆಸಿದ್ದಾರೆ. ದಾಳಿಯ ವೇಳೆ ಸಿಕ್ಕಿಬಿದ್ದ ಧರ್ಮ, ಅಫ್ಸರ್ ಹಾಗೂ ರಾಜಿಕ್ ಎಂಬುವವರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದ್ದು, ವಶಪಡಿಸಿಕೊಂಡ ವಾಹನಗಳನ್ನು ನ್ಯಾಯಾಲಯಕ್ಕೆ ಒಪ್ಪಿಸಲಾಗಿದೆ. ಇನ್ನು ಈ ವಾಹನಗಳ ಮೇಲೆ PCR ಪ್ರಕ್ರಿಯೆ ನಡೆಸಲಾಗಿದೆ ಅಂತ ಮೂಲಗಳಿಂದ ಮಾಹಿತಿಗಳು ತಿಳಿದು ಬಂದಿರತಕ್ಕಂಥದ್ದು. ಇನ್ನು ಇದರ ಹಿಂದೆ ದೊಡ್ಡದೊಂದು ಜಾಲವೇ ಕೆಲಸ ಮಾಡ್ತಾ ಇದೆ. ನದಿಯಿಂದ ಪಿಕಪ್ ವಾಹನಗಳ ಮೂಲಕ ಮರಳುಗಳನ್ನ ಕದ್ದು ತಂದು ಒಂದು ಕಡೆ ಶೇಖರಣೆ ಮಾಡಲಾಗ್ತದೆ. ಆ ಬಳಿಕ ದೊಡ್ಡ ಲಾರಿಗಳ ಮೂಲಕ ಊರ ಹೊರಗಡೆ ಅವುಗಳನ್ನು ಸಾಗಿಸಿ ಭಾರಿ ಬೆಲೆಗೆ ಮಾರಾಟ ಮಾಡಿ ಲಾಭ ಪಡ್ಕೊಳ್ಳಲಾಗ್ತಾ ಇತ್ತಂತೆ. ಅಧಿಕಾರಿಗಳ ಕಣ್ಣು ತಪ್ಪಿಸಿ ಸಾಗಿಸ್ತಾ ಇದ್ದ ಜಾಲವನ್ನ ಭೇದಿಸಿ ದಂಧೆಗೆ ಬ್ರೇಕ್ ಹಾಕಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಅವರ ದಕ್ಷ ಕಾರ್ಯಾಚರಣೆಗೆ ಈಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಶ್ಲಾಘನೆ ಮತ್ತು ಪ್ರಶಂಸೆ ವ್ಯಕ್ತವಾಗಿರ್ತಕ್ಕಂಥದ್ದು. ಹಾಸನ ಜಿಲ್ಲಾ ಕಾರಾಗೃಹ ಏನಿದೆ, ಕೇಂದ್ರ ಕಾರಾಗೃಹ, ಅದೆದುರು ಇವತ್ತು ಗಾಂಜಾ ಮತ್ತೆ ಮಾದಕ ವಸ್ತುಗಳ ವಿಚಾರವಾಗಿ ಆಟೋ ಮೆಕ್ಯಾನಿಕ್ ಮೇಲೆ ಪುಡಿ ರೌಡಿಗಳು ಹಲ್ಲೆಗೆ ಯತ್ನಿಸಿರ್ತಕ್ಕಂಥ ಘಟನೆ ನಡೆದಿದ್ದು, ಮಾಹಿತಿ ತಿಳಿದು ಪೊಲೀಸರು ಸ್ಥಳಕ್ಕೆ ಆಗಮಿಸ್ತಾ ಇದ್ದಂತೆ ಆರೋಪಿಗಳು ಪರಾರಿಯಾಗಿದ್ದಾರೆ. ಹಾಸನ ಜಿಲ್ಲಾ ಕೇಂದ್ರ ಕಾರಾಗೃಹದ ಸಮೀಪವಿರುವ ಆಟೋ ಮೆಕ್ಯಾನಿಕ್ ಒಬ್ಬರು ಇದ್ದಾರೆ. ಅವರ ಬಳಿ ಬಂದ ದುಷ್ಕರ್ಮಿಗಳು ಗಾಂಜಾ ಹಾಗೂ ಮಾದಕ ವಸ್ತುಗಳ ವಿಷಯವಾಗಿ ಗಲಾಟೆಯನ್ನು ಆರಂಭಿಸಿದ್ದಾರೆ ಅಂತ ಹೇಳಲಾಗುತ್ತೆ. ಮಾತಿಗೆ ಮಾತು ಬೆಳೆದ ಪರಿಣಾಮ ಆಟೋ ಮೆಕ್ಯಾನಿಕ್ ಮೇಲೆ ಹಲ್ಲೆ ನಡೆಸಲು ಯತ್ನಿಸಿದ್ದಾರೆ. ಈ ಏಕಾಏಕಿ ನಡೆದ ಘಟನೆಯಿಂದ ಸ್ಥಳದಲ್ಲಿ ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಸ್ಥಳೀಯರು ಕೂಡಲೇ ವಿಷಯವನ್ನ ಪೊಲೀಸರಿಗೆ ಮುಟ್ಟಿಸಿದ್ದಾರೆ. ಮಾಹಿತಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಬಂದ ಪೊಲೀಸರನ್ನ ಕಂಡು ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಇನ್ನು ಈ ಘಟನೆಯ ಕುರಿತು ಪ್ರಕರಣ ದಾಖಲಿಸಿಕೊಂಡಿರ್ತಕ್ಕಂಥ ಪೊಲೀಸರು ಸ್ಥಳದಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ.
तो ಪ್ರತಿ ಬ್ಯಾಗೇನೋ ಬ್ಯಾಗಲ್ಲಿ ಕೆಲ ಒಳಗೆ ಇಲ್ಲಿ ಬಂದಿದ್ದೀನಿ. ಅಂಗಡಿ ಇಟ್ಟಿದ್ಯಾ? ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕೆಎಸ್ಆರ್ಟಿಸಿ ನೌಕರರಿಗೆ ವಂಚನೆ, 15 ವರ್ಷಗಳ ವ್ಯವಹಾರಕ್ಕೆ ಸಿಗದ ಮುಕ್ತಿ, ಉನ್ನತ ಮಟ್ಟದ ತನಿಖೆಗೆ ಒತ್ತಾಯ. ಗುಂಡಿ ಬಿದ್ದ ರಸ್ತೆ, ಎಚ್ಚೆತ್ತುಕೊಳ್ಳದ ಆಡಳಿತ, ರಸ್ತೆಗೆ ಗ್ರಾಮಸ್ಥರ ಕೈಯಲ್ಲೇ ಮಣ್ಣು ಮುಚ್ಚುವ ಕಾರ್ಯ, ಅಧಿಕಾರಿಗಳ ಮೌನಕ್ಕೆ ಗ್ರಾಮಸ್ಥರ ಆಕ್ರೋಶ. ಸಕಲೇಶಪುರದಲ್ಲಿ ಅಕ್ರಮ ಮರಳು ಸಾಗಾಟ, 3 ಪಿಕಪ್ ವಾಹನಗಳು ವಶ, 3 ವಿರುದ್ಧ ಕೇಸ್, ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಕಾರ್ಯಾಚರಣೆಗೆ ಪ್ರಶಂಸೆ. ಹಾಸನ ಜಿಲ್ಲಾ ಕಾರಾಗೃಹ ಎದುರು ಪುಡಿ ರೌಡಿಗಳ ಅಟ್ಟಹಾಸ, ಆಟೋ ಮೆಕ್ಯಾನಿಕ್ ಮೇಲೆ ಹಲ್ಲೆಗೆ ಯತ್ನ, ಪೊಲೀಸರನ್ನ ಕಂಡು ಪರಾರಿಯಾದ ರೌಡಿಗಳು. ಇದಾಗಿ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿಬಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.